ಅಷ್ಟ ಉಳ್ದವ್ರಣ್ಣ ಅಂದ್ರು. ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋದವು ಗಾಳಿಗೆ. ನೀವೇನು ಕುಂತಿರಲ್ಲ, ನೀವು ಗಟ್ಟಿ ಬೀಜ ಇದ್ದಂಗ. ಯಾವ ಹೇಳು? ಗಟ್ಟಿ ಬೀಜ. ಬೀಜದ ಜ್ವಾಳ ಇದ್ದಂಗ ನೀವೆಲ್ಲ. ಬೀಜದ ಜ್ವಾಳ ಉಣ್ಣಾಕು ಬರ್ತಾವು, ಬಿತ್ತಾಕು ಬರ್ತಾವ್. ನುಸಿ ಹತ್ತಿದ ಜ್ವಾಳ, ಹಗೆದ ಜ್ವಾಳ ಇವು ಎದಕ್ಕೂ ಉಪಯೋಗ ಬರೋದಿಲ್ಲ. ಬೀಜದ ಜ್ವಾಳ ಅಷ್ಟೇ ಎಲ್ಲ. ಹಂಗೆ ನೀವು ಏನಾಗ ಹೇಳು ತಾತ್ಪರ್ಯ ಏನಂದ್ರೆ, ನೀವೆಲ್ಲ ಪರಮಾತ್ಮ ನಾಮಸ್ಮರಣಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಂಥವ್ರು. ನೀವು ಇಷ್ಟು ಮಂದಿ ಕೂತಿರಲ್ಲ, ಈ ಕೀರ್ತನ ಸೇವೆ ಮುಗಿವರೆಗೆ ದಯವಿಟ್ಟು ಯಾರು ಎದ್ದು ಹೋಗಬೇಡ್ರಿ ಅಂತ ತಮ್ಮಲ್ಲಿ ಕೇಳಿಕೊಂಡು, ಈ ಜಗದ್ಗುರು ತುಕಾರಾಮ್ ಮಹಾರಾಜರು ಪೈಲೇ ಚರಣದೊಳಗೆ ನಿರೂಪಣೆ ಕೊಡ್ತಾರೆ. ಅಂದ್ರೆ ಉಪದೇಶ ಕೊಡ್ತಾ ಇದ್ದಾರೆ. ಏನು ಉಪದೇಶ ಕೊಡ್ತಾ ಇದ್ದಾರೆ? ಕ್ಷಣೋ ಕ್ಷಣೋ ಹಾಚಿ करावो विचार तरवय परभव सिंधू नासिवंत देहा जाणारे सकळ आविष्कातो काळ सावधान. हे मनुष्य, ಇರಿಬಿ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಬಂದು ಸ್ವಲ್ಪ ವಿಚಾರ ಮಾಡು. ಕ್ಷಣ ಹೊತ್ತು ವಿಚಾರ ಮಾಡು. ಕ್ಷಣೋ ಕ್ಷಣಿ ಹಾಚಿ ಕರಾವೋ ವಿಚಾರ. ಒಂದು ಕ್ಷಣ ಹೊತ್ತು ವಿಚಾರ ಮಾಡು. ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಇರಿಬಿ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ದಾಟಿ ದಾಟಿ ಪುನರಪಿ ಜನನಂ ಪುನರಪಿ ಮರಣಂ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಜ 21 ಲಕ್ಷ, ಜಲಜ 21 ಲಕ್ಷ. ಹೀಗೆ 84 ಲಕ್ಷ ಯೋನಿಗಳನ್ನು ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಬಂದಿಯಪ್ಪ. ಒಂದು ಕ್ಷಣ ಹೊತ್ತು ವಿಚಾರ ಮಾಡು. ಕ್ಷಣೋಕ್ಷಣಿ ಹಾಚಿ ಕರಾವೋ ವಿಚಾರ. ಒಂದು ಕ್ಷಣ ಹೊತ್ತಾದರೂ ಕೂಡ ವ್ಯರ್ಥ ಹಾಳು ಮಾಡ್ಕೋಬೇಡ. ಮನುಷ್ಯ ಜನ್ಮ ಅಂದ್ರೆ ಬಹಳ ಅತಿ ಶ್ರೇಷ್ಠವಾದ ಮಾನವ ಜನ್ಮ. ಇನ್ನು ಮನುಷ್ಯ ಜನ್ಮಕ್ಕೆ ನೀ ಹುಟ್ಟಿ ಬರುವುದು ದುರ್ಲಭ. ಹುಟ್ಟಿ ಬರಬೇಕಾದ್ರೆ 84 ಲಕ್ಷ ಸೇರಿ ಸತ್ತು ಹುಟ್ಟಿ ಬಂದಾಗ ಮಾನವ ಜನ್ಮ ಸಿಗುತ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಸತ್ತು ಹುಟ್ಟಿ ಮಾಡಿದ ಎಲುಬುಗಳು ಎಷ್ಟಾಗ್ಯಾವಂತ ಕೇಳಿದ್ರೆ ಹಿಮಾಲಯ ಪರ್ವತದಷ್ಟು ನಮ್ಮ ಎಲುಬಾಗ್ಯಾವಂತ. ಮನುಷ್ಯ ಜನ್ಮ ನಾನು ಹಿಡ್ಕೊಂಡು ಮನುಷ್ಯ ಜನ್ಮದ ಎಲುಬುಗಳು ಒತ್ತಟ್ಟೆ ಗೂಡು ಹಾಕಿದ್ರೆ ಹಿಮಾಲಯ ಪರ್ವತದಷ್ಟು ಹಿಂದಿನ ಜನ್ಮ ಕಳೆದು ಮಾನವ ಜನ್ಮಕ್ಕೆ ಸಿಕ್ಕದ. ಮಾನವ ಜನ್ಮ ಸಿಕ್ಕದ ಕಡೆ ಜನ್ಮ. ಮತ್ತು ಎಷ್ಟು ತಾಯಿ ಹಾಲು ನಾವು ಕುಡ್ದೇವಂತ ಕೇಳಿದ್ರೆ ಸಪ್ತ ಸಮುದ್ರಗಳಷ್ಟು ತಾಯಿ ಹಾಲು ಕುಡ್ದೇವಂತ. ಮನುಷ್ಯ ಜನ್ಮ ಬರಬೇಕಾದ್ರೆ 7 ಸಮುದ್ರದಷ್ಟು ತಾಯಿ ಹಾಲು ಕುಡಿದು ಸತ್ತು ಹುಟ್ಟಿ ಮಾಡಿದ ಬಳಕ ಕಡಿ ಸೇವಿಟ್ಟಕ ಮನುಷ್ಯ ಜನ್ಮಕ್ಕೆ ಬಂದದ. ಕುಡ್ಡನ ಕೈಯಾಗಿ ಬೆಳೆಕಾಗಿ ಸಿಕ್ಕಂಗ ಮಾನವ ಜನ್ಮ ನಮಗೆ ಸಿಕ್ಕದ. ಒಬ್ಬ ಕುಡ್ಡನ ಕೈಯಾಗಿ ಬೆಳೆಕಾಗಿ ಸಿಕ್ಕಿತ್ತು. ಭಜನಾ ಮಾಡ್ಕೊತ ಕೂತಿದ್ದ, ಬೆಳೆಕಾಗಿ ಸಿಕ್ಕಿತ್ತು. ಊರಾಗ ತಂದ 1,000 ರೂಪಾಯಿ ಕೊಡ್ತೇನೆ ಕೊಡಕ್ಕಾಗಿ ಅಂದ್ರು ಕೊಡ್ಲಿಲ್ಲ. 1,000 ಕೊಡು ಕಾಗಿ ಅಲ್ಲ ಅಂದ. ಮತ್ತೊಂದು ಗಿರಾಕಿ ಬಂತು. ಎಷ್ಟು ಹೇಳಿ ಅಂದ. ನೀವ ಬೇಡ್ರಿ ಅಂತ ಕೇಳಿದ ಕುಡ್ಡ. 2,000 ಕೊಡ್ತೀನಿ ಅಂತ ಕೇಳಿದ್ರು. 2,000 ಕೊಡಕ್ಕಾಗಿಲ್ಲ ಅಂದ್. ನೀವು ಕಣ್ಣಿಲ್ದ ಬೆಳೆಕಾಗಿ ಹಿಡ್ಕೊಂಡ್ ಬಂದಾನ. ಅಕಸ್ಮಾತ್ ಸಿಕ್ಕತಿ, ಕುಡ್ಡನ ಕೈಯಾಗಿ ಬೆಳೆಕಾಗಿ ಸಿಕ್ಕತಿ. ಅದರಾಗ 3ನೇದಾವ ನೋಡ್ಕೊತ ಒಬ್ಬ ಕೂತಿದ್ದ. ಕಣ್ಣು ಇದ್ದವ್ರನ್ನ ಕಾಗಿ ಹಿಡಿದು ಭಾಳ ಕಷ್ಟ ಐತಿ. ಇವ್ ಕುಡ್ಡದಾನ ಬೆಳೆಕಾಗಿ ಹಿಡ್ಕೊಂಡ್ ಬಂದಾನ. ಇವ ಹೆಂಗೆ ಹಿಡ್ದಾನ, ಏನು ಮಾಡಿ ಹಿಡ್ದಾನು ಸ್ವಲ್ಪ ಕೇಳಬೇಕಂತ ತಿಳಿದ. ನೋಡ್ರಿ, ನೀವು ಬೆಳೆಕಾಗಿ ಹಿಡ್ದ್ರಿ, ಕಣ್ಣಿದ್ದವ್ರಿಗೆ ಸಿಗೋದಿಲ್ಲ. ನೀವು ಬೆಳೆಕಾಗಿ ಹೆಂಗೆ ಹಿಡ್ದಿರಿ ಸ್ವಲ್ಪ ಹೇಳ್ರಿ ಅಂತ ಅಂದ. ಬೆಳೆಕಾಗಿ ಗಟ್ಟಿಯಾಗಿ ತೊಡಿ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದ. ಬೆಳೆಕಾಗಿನ ಹೆಂಗೆ ಹಿಡಿದ್ರಿ ತೋರಿಸ್ರಿ ಅಂದಾಗ, ನಾನು ಭಜನಾ ಮಾಡ್ಕೊತ ರಾಮಕೃಷ್ಣ ರೀ ಅಂತ ಹಿಂಗೆ ಭಜನಾ ಮಾಡಕೊಂತ ಹಿಂಗೆ ಕುಂತೀನ್ರಿ ಅಂತ ಕಾಗಿ ಕೈ ಬಿಟ್ಟು ಹಿಂಗೆ ತೋರ್ಸಾಕ್ ಹೋದ. ಬೆಳೆಕಾಗಿ ಬರ್ರ ಅಂತ ಹಾರಿ ಹೋಗಿಬಿಡ್ತಾರೆ. ಅಕಸ್ಮಾತ್ ಸಿಕ್ಕಿತ್ತ. ಕೊಟ್ಟಿದ್ರು 1,000 2,000 ರೂಪಾಯಿ ಬರ್ತಿದ್ದು. ಆದ್ರೆ ತೋರ್ಸಾಕ್ ಹೋದ, ಬೆಳೆಕಾಗಿ ಹಾರಿ ಹೋತು. ಒಂದೇ ಗಿರಾಕಿ ಬಂತ. 1,000 ರೂಪಾಯಿಗೆ ಏನು ಬೇಡಿ ಹೋಗಿದ್ದಲ್ಲ ಅವ ಬಂದ. ಎಷ್ಟಕ್ಕೆ ಹೋತು ಕಾಗಿ ಅಂತ ಕೇಳಿದ. ಹೆಂಗೆ ಬಂದಿತ್ತು ಹಂಗ ಹೋತಾಡ್ರಿ ಅಂದವ. ಮತ್ತು ನಿನಗೇನು ಕೊಟ್ಟು ಹೋತು, ನನಗೇನು ಕೊಟ್ಟಾಗತ್ ನೋಡಿ, ನನ್ನ ದೋತ್ರ ಮ್ಯಾಗ 2ಕ್ಕೆ ಮಾಡಿ ಹೋಗಿದ್ದ ಇಲ್ಲ ಅಂತ ತೋರಿಸಿದ. ಹಂಗೆ ಅಕಸ್ಮಾತ್ ಮನುಷ್ಯ ಜನ್ಮಕ್ಕೆ ನಾವು ನೀವೆಲ್ಲ ಬಂದೇವಿ.
ಮನುಷ್ಯ ಜನ್ಮ ವ್ಯರ್ಥ ಹಾಳು ಮಾಡ್ಕೋಬೇಡ್ರಿ. ಕ್ಷಣೋಕ್ಷಣಿ ಹಾಚಿ ಕರಾವೋ ವಿಚಾರ ತರವಯ ಪರಭವ ಸಿಂಧು. ನಾಸಿವಂತ ದೇಹ ಆಯ್ತಿದು ಅಂತ ಹೇಳ್ತಾರೆ ಜಗದ್ಗುರು ತುಕಾರಾಮ್ ಮಹಾರಾಜರು. ನಾಸಿವಂತ ದೇಹ ಜಾಣಾರೆ ಸಕಳ ಆವಿಷ್ಕಾತೋ ಕಾಳ ಸಾವಧಾನ. ನಾಸಿವಂತ ಜೀವ ಐತಪ್ಪ, ಇದು ಶರೀರ ಐತಿದು ಯಾವ ಟೈಮ್ದಾಗ ಕೈ ಕೊಡ್ತೈತ ಗೊತ್ತಿಲ್ಲ. ಪ್ರಾಣ ಪಕ್ಷಿ ಯಾವ ಕ್ಷಣದಾಗ ಜನ್ಮ ಹಾರಿ ಹೋಗ್ತದ ಗೊತ್ತಿಲ್ಲ. ನಾಸಿವಂತ ದೇಹ ಜಾಣಾರೆ ಸಕಳ. ನಿನ್ನ ಆಯುಷ್ಯ ಹೋತಂದ್ರ ಆಯುಷ್ಯಕಾತೋ ಕಾಳ ಸಾವಧಾನ. ಕಾಳ ಅಂದ್ರೆ ಏನು? ಯಮಾಗ ಕಾಳ. ಮರಾಠಿ ಭಾಷೆದೊಳಗ ಕಾಳ ಅಂದ್ರೆ ಯಮ. ಯಮ ಪ್ರಾಣ ಹೋಗೋದಷ್ಟ ತಡ, ಎಳ್ಕೊಂಡು ಹೋಗಾಕ್ ಬರ್ತಾ ಇದ್ದಾನ. ಆವಿಷ್ಕಾತೋ ಕಾಳ ಆಯುಷ್ಯ ಹೋತಂದ್ರ ಯಮ ಎಳ್ಕೊಂಡು ಹೊಕ್ಕಾನ. ಆವಿಷ್ಕಾತೋ ಕಾಳ ಸಾವಧಾನ. ನಾಸಿವಂತ ದೇಹ ಐತಿದು ಬಹಳ ಶ್ರೇಷ್ಠವಾದಂಥ ಮಾನವ ಜನ್ಮ. ಮಾನವ ಜನ್ಮ ಇದು ದೊಡ್ಡದೋ. ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ್ಯ. ಕಣ್ಣು ಕೈಕಾಲು ಮೂಗು ಕಿವಿ ನಾಲಿಗೆ ಇರ್ಲಿಕ್ಕೆ ಮತ್ಯಾಕ ಮಣ್ಣು ಮುಕ್ತಿರಿ ಅಂತ ಹೇಳಿದರು ದಾಸರು. ಹಂಗಂತ ಮಾನವ ಜನ್ಮಕ್ಕೆ ನಾವು ಬಂದೇವು ಅಂದ ಬಳಕ ಕ್ಷಣ ಹೊತ್ತು ಆ ಪರಮಾತ್ಮನ ನಾಮ ಸ್ಮರಣಿ ಭಜನ ಕೀರ್ತನ ಭಕ್ತಿಯಿಂದ ಮಾಡಬೇಕು. ಒಂದು ಮಾಡಾಕಾಗಲಿಲ್ಲ ಅಂದ್ರ ಎಲ್ಲಿ ಪರಮಾತ್ಮನ ನಾಮ ಸ್ಮರಣಿ ಭಜನ ಕೀರ್ತನ ಪ್ರವಚನ ಶಾಸ್ತ್ರ ಪುರಾಣ ಎಲ್ಲಿ ನಡೀತದ ಹಿಂಗ ಭಕ್ತಿಯಿಂದ ಕುಂತು ಕೇಳಬೇಕು. ನಾಳೆ ನಾವು ಸತ್ತ ಮೇಲೆ ನಮ್ಮ ಹಿಂಬಾಲಿ ಏನಾರ ಬರುವಂತಹದ್ದು ಒಂದು ಇದ್ದಿದ್ದ ಕರೆ ಆದ್ರ ಈಗೇನು ಪರಮಾತ್ಮ ನಾಮಸ್ಮರಣಿ ನಾವು ಮಾಡಾಕತ್ತೇವಲ್ಲ ಮತ್ತು ಭಕ್ತಿಯಿಂದ ನೀವೇನು ಕುಂತು ಕೇಳಾಕತ್ತರ ಇದ ಪುಣ್ಯದ ಬಲಾನ ನಿಮ್ಮ ಹಿಂಬಾಲಿ ಬರ್ತತ್ತ ವಿನಃ ಯಾವುದೂ ಬರಂಗಿಲ್ಲ. ನನ್ನ ಹೆಂಡತಿ ಕಾಜಿ ಇದ್ದಂಥವಳನ್ನ ಹೆಂಡತಿ ಬರ್ತಾಳಂದ್ರೆ ಹೆಂಡತಿ ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಹೊಲ ಮನಿ ಎತ್ತು ಚಕ್ಡಿ ಬೆಳ್ಳಿ ಬಂಗಾರ ಯಾವುದೂ ಬರಂಗಿಲ್ಲ. ಭಾಳ ಆದ್ರೆ ಮಣ್ಣಾಗಿಟ್ಟ ಏನು ಮನೆಗೆ ಬರ್ತಾರಲ್ಲ ಅಲ್ಲಿ ತನ ಅಷ್ಟ ಬರ್ತಾರ. ಎಲ್ಲಿ ಮಟ್ಟ ಬರ್ತಾರ? ಮನೆಯ ಕಟ್ಟಿಸಿದಿ ಮಾಳಿಗಿ ಹೋಗುದು ಬಂತಲ್ಲೋ ನಾಳಿಗಿ ನಿನ್ನ ಹುಗುದು ಬಂದು ಉಣ್ತಾರಲ್ಪ ಹುಗ್ಗಿ ಹೋಳಿಗಿ ದಿನ ಅಂತ ಮಾಡಿ ಹೊಡಿತಾರಲ್ಲ. ಮನೆಯರ ಕಟ್ಟಿಸಿದಿ ಮಾಳಿಗೆ ಮ್ಯಾಗ ಮಾಳಿ ಹೋಗುದು ಬಂತಲ್ಲ ನಾಳಿಗಿ ನಿನ್ನ ಹುಗುದು ಬಂದು ಉಣ್ತಾರ ಹುಗ್ಗಿ ಹೋಳಿಗಿ. ಏನು ಬರಂಗಿಲ್ಲ ನಮ್ಮ ಹಿಂಬಾಲೆ. ನಾವು ಮಾಡಿದಂಥ ಪುಣ್ಯದ ಬಲ ಹೆಂಗ ನಾವು ಬ್ಯಾಂಕಿನೊಳಗೆ ದುಡಿದು ಪಾಸ್ಬುಕ್ಕಿನೊಳಗೆ ಹೆಂಗ ರೊಕ್ಕ ಜಮಾ ಮಾಡಿ ನಮ್ಮ ಪಾಸ್ಬುಕ್ಕಿನಾಗ ಇಟ್ಕೋತೇವೋ ಹಂಗ ಈ ಪುಣ್ಯದ ಗಂಟು ನೀವೆಲ್ಲ ಪುಣ್ಯದ ಗಂಟು ಗಟ್ಟಿಯಾಗಿ ನಿಮ್ಮ ಪುಣ್ಯದ ಗಂಟು ಜಮಾ ಆಗ್ಲಿಕ್ಕತ್ತದ. ಇಂಥ ಪರಮಾತ್ಮನ ನಾಮಸ್ಮರಣೆ ಕೇಳಿದ್ದ ಕರೆ ಆದ್ರ ಮಾಡಿದ್ದ ಕರೆ ಆದ್ರ ಕಷ್ಟ ಬಂದಾಗ ನಿಮ್ಮನ್ನೆಲ್ಲರ ಕಾಪಾಡ್ತೈತಿ ಅಂತ ಜಗದ್ಗುರು ತುಕಾರಾಮ್ ಮಹಾರಾಜ್ ಹೇಳ್ತಾರ. ಕ್ಷಣೋಕ್ಷಣಿ ಹಾಚಿ ಕರಾವೋ ವಿಚಾರ ತರವಯ ಪರಭವ ಸಿಂಧು. ನಾಸಿವಂತ ದೇಹ ಜಾಣಾರೆ ಸಕಳ ಆವಿಷ್ಕಾತೋ ಕಾಳ ಸಾವಧಾನ. ನಾಸಿವಂತ ದೇಹ ಐತಿದು. ಈ ಶರೀರದೊಳಗಿರ್ತಕ್ಕಂಥ ಪ್ರಾಣ ಪಕ್ಷಿ ಜರ್ ಹಾರಿ ಹೋತಂದ್ರ ಈ ಶರೀರಕ್ಕೆ ಬೆಲೆ ಇಲ್ಲ. ಹಿತ್ತಲದಾಗಿನ ಕಸಕ್ಕಿಂತ ಕಡೆ ಅಂತ ಹೇಳ್ತಾರೆ ಮಹಾತ್ಮರು. ಈ ಶರೀರದೊಳಗೆ ಪ್ರಾಣ ಪಕ್ಷಿ ಜೀವಾತ್ಮ ಏನ್ ಇರ್ತತಲ್ಲ ಅಲ್ಲಿ ಮಠ ಅಷ್ಟ ಇದಕ್ಕೆ ಬೆಲೆ ಅದ. ಅಕಸ್ಮಾತ್ ನಾವು ಪಂಡ್ರಾಪುರ ಪಾದಯಾತ್ರೆ ಹೋಗುವಾಗ ನಿಮಗೆ ಹೇಳ್ತಾನೆ ಈ ಶರೀರ ಎಷ್ಟು ಮಹತ್ವದ ಐತಿ ಅನ್ನತಕ್ಕಂಥದ್ದು. ಜೀವಿರು ಮಠ ಅಷ್ಟ ಇದು ಜೀವ ಹೋತಂದ್ರ ಇದಕ್ಕೆ ಹಿತ್ತಲ್ದಾಗಿನ ಕಸದಕ್ಕಿಂತ ಮೊದಲು ಹೊರಗೆ ಹಾಕ ನನ್ನ ಮಗನ ಲಗ್ನ ಐತಿ ಅಂತ ಬರ್ತಾನೆ ಸಾವುಕಾರ. ದೌಡ್ ಹೊರಗೆ ಹಾಕು ಜಾತ್ರೆ ಅದ ಸತ್ ಮ್ಯಾಗ ಏನು ಬೆಲೆ ಇಲ್ಲ ಇದಕ್ಕೆ. ಪಾದಯಾತ್ರೆ ಹೋಗುವಾಗ ಒಬ್ಬ ಸಂತ ಮಹಾರಾಜನ ಪಾದರಾಕ್ಷಿ ಅಂಗುಷ್ಟ ಹರಿದಿತ್ತಂದ್ರ ಪಾದರಾಕ್ಷಿ ಹರಿದಿತ್ತಂದ್ರ
ಪಂಡ್ರಾಪುರಕ್ಕೆ ಹೋಗಿ ಹೊಳ್ಳಿ ಬರೋ ಮಟ್ಟ ಈ ಪಾದರಾಕ್ಸಿ ನಿನ್ನ ಮನೆಯಾಗಿರ್ಲಿ, ಊರಿಗೆ ಹೋಗುವಾಗ ಒಯ್ತೇನಿ, ಈ ಪಾದರಾಕ್ಸಿ ಇಲ್ಲೇ ಇಟ್ಟುಗೋ ಅಂದ್ರೆ ಯಾರು ಬೇಡ ಅಂತಾರ ಸಂತ್ರ, ಇಟ್ಟು ಹೋಗ್ರಿ ಅಂತಾರೆ. ಏನೋ ಕಾಲಂದ ಹರಿದಿತ್ತಂದ್ರೆ ವಿಚಾರ ಮಾಡ್ರಿ. ಅಕಸ್ಮಾತ್ ಪಾದಯಾತ್ರೆ ಹೋಗೋ ಒಬ್ಬ ಸಂತ ಮಹಾರಾಜ್ ತೀರ್ಕೊಂಡಂದ್ರೆ ಸತ್ತಂದ್ರೆ ಪಂಡ್ರಾಪುರಕ್ಕೆ ಹೋಗಿ ಹೊಳ್ಳಿ ಬರೋ ಮಟ್ಟ ಈ ಹೆಣ ನಿನ್ನ ಮನೆಯಾಗ ಇಟ್ಟುಕೋ ಅಂದ್ರೆ ಯಾವನು ಇಟ್ಕೋದಿಲ್ಲ. ಇಟ್ಕೋತಾನ ಮತ್ತೆ ಇಟ್ಕೋದಿಲ್ಲ ಹೇಳ್ರಿ. ಹೊಳ್ಳಿ ಬರುವಾಗಿ ಹೆಣ ಐತೇನೆ ಅಲ್ಲಿ ಮಟ್ಟ ಇಟ್ಕೋರಿ ಅಂದ್ರೆ ಯಾರು ಇಟ್ಕೊಳ್ಳೋದಲ್ಲ. ಯಾಕಂತ ಕೇಳಿದ್ರೆ ಪ್ರಾಣ ಪಕ್ಷಿ ಹಾರಿ ಹೋತಂದ್ರ ಈ ಶರೀರಕ್ಕೆ ಏನು ಬೆಲೆ ಇಲ್ಲ ಅಂತ. ಅದಕ್ಕಾಗಿ ದಾಸರು ಹೇಳ್ತಾರ, ಗಿಳಿಯು ಪಂಜರದೊಳಿಲ್ಲ ಶ್ರೀರಾಮ ರಾಮ, ಗಿಳಿಯು ಪಂಜರದೊಳಿಲ್ಲ ಅಂದ್ರು ದಾಸರು. ಗಿಳಿ ಅಂದ್ರೆ ಏನು? ಈ ಶರೀರವೇ ಒಂದು ಪಂಜರ. ಈ ಶರೀರದೊಳಗೆ ಇರ್ತಕ್ಕಂಥ ಆತ್ಮ, ಜೀವಾತ್ಮ ಏನೈತಲ್ಲ ಅದಕ್ಕೆ ಗಿಳಿಗೆ ಹೋಲಿಸಿ ಮಾತಾಡಿದರು. ಪಂಜರ ಅಂದ್ರೆ ಈ ಶರೀರ, ಗಿಳಿ ಅಂದ್ರೆ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ. ಗಿಳಿಯು ಪಂಜರದೊಳಿಲ್ಲ. 9 ಬಾಗಿಲ ಮನೆಯು ತುಂಬಿದ ಸಂದನೆ ಇರಲು ಕಂಬು ಮುರಿದು ದಿಂಬು ಬಿದ್ದು ಅಂಬರಕ್ಕೆ ಹೋಯಿತು ನೋಡ ಅಂದ್ರು. 9 ಬಾಗಿಲ ಮನೆ ಇದು. ನಮ್ಮ ಮೂರುವರೆ ಮಳ ಅನ್ನತಕ್ಕಂಥ ಈ ಮನಿ ಏನದಲ್ಲ, ಇದು ಒಂದು ಮನಿ. ನಮ್ಮ ಇರು ಮನಿ ಚಂದಾಗಿ ಕಸ ಹೊಡೆದ್ರೆ ಆಗೋದಲ್ಲ, ಈ ಮನಿ ಸ್ವಚ್ಛವಾಗಿ ಕಸ ಹೊಡ್ಕೋಬೇಕು ಮೊದಲ. ಈ 3.5 ಮಳ ಏನೈತಲ್ಲ ಈ ಮನಿ ಸ್ವಚ್ಛ ಇಟ್ಕೋಬೇಕು. ಈ 3.5 ಮಳ ಏನು ಶರೀರದೊಳಗಿರ್ತಕ್ಕಂಥ ಪ್ರಾಣ ಪಕ್ಷಿಗೆ ಗಿಳಿ ಅಂದ್ರು. 9 ಬಾಗಿಲು ಅಂದ್ರೆ ಯಾವ್ಯಾವು? 2 ಕಣ್ಣು, 2 ಮೂಗಿನ ಹೊಳ್ಳಿ, 1 ಬಾಯಿ, 1 ಹೋಕಳ, ಇನ್ನು 2 ಅದಾವ್. ನೀವ ತಿಳ್ಕೊಂಬಿಡ್ರಿ ಯಾವ ಅನ್ನೋದು. ಹಂಗ 9 ಬಾಗಿಲ ಮನಿ ಐತಿಪ್ಪ ಇದು. ಆದ್ರೆ ಜೀವಾತ್ಮ ಹೋತಂದ್ರೆ ಇದಕ್ಕೇನು ಬೆಲೆ ಇಲ್ಲ. ಅದಕ್ಕಾಗಿ ಜೀವ ಇರುವವರೆಗೆ ಎಲ್ಲಿ ಮಟ್ಟ ಎಲ್ಲಿವರೆಗೆ ಇರ್ತೀರಿ ಅಲ್ಲಿವರೆಗೆ ಪರಮಾತ್ಮನ ನಾಮಸ್ಮರಣೆ ಭಕ್ತಿಯಿಂದ ಮಾಡಬೇಕು. ಒಂದು ಭಕ್ತಿಯಿಂದ ಕೇಳಬೇಕು. ಒಂದು ಹಿಂಗೆ ಪರಮಾತ್ಮನ ನಾಮಸ್ಮರಣೆ ಕೇಳಿ ಕೇಳಿ ಪರೀಕ್ಷಿತ ರಾಜ ಉದ್ಧಾರ ಆಗ್ಯಾನ. ಯಾರು? ಪರೀಕ್ಷಿತ ರಾಜ. 9 ಭಕ್ತಿಗಳದಾವ್: ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ಶಕ್ಯ, ದಾಸ್ಯ, ಆತ್ಮ ನಿವೇದನ ಅನ್ನತಕ್ಕಂಥ 9 ಭಕ್ತಿಗಳದಾವ್. 9 ಭಕ್ತಿಗಳನ್ನು ಒಬ್ಬೊಬ್ಬರು ಮಾಡಿ ಮುಕ್ತಿ ಹೊಂದ್ಯಾರ. ಅದ್ರಾಗ 1 ಭಕ್ತಿ ಮಾಡಿ ಯಾರು ಮುಕ್ತಿ ಹೊಂದ್ಯಾರ ಅಂತ ಕೇಳಿದ್ರ ಪರೀಕ್ಷಿತ ರಾಜ ಅನ್ನತಕ್ಕಂಥವ 1 ಭಕ್ತಿ ಮಾಡಿ ಶ್ರೇಷ್ಠವಾದ ಸರಳವಾದ ಭಕ್ತಿ ಯಾವುದು ಅಂತ ಕೇಳಿದ್ರ ಈ ಸದ್ಯ ಪರಮಾತ್ಮನ ನಾಮಸ್ಮರಣೆ ಇಲ್ಲಿವರೆಗೆ ಏನು ಭಕ್ತಿಯಿಂದ ಏನು ಕುಂತು ಕೇಳಿದ್ರಲ್ಲ, ಇದ ಒಂದು ಶ್ರವಣ ಭಕ್ತಿ. ಶ್ರವಣ ಭಕ್ತಿ, ಇಂಥ ಶ್ರವಣ ಭಕ್ತಿ ಪರೀಕ್ಷಿತ ರಾಜ ಮಾಡಿ ಮುಕ್ತಿ ಹೊಂದ್ಯಾನ. ಅಂತ ಪರಮಾತ್ಮನ ನಾಮಸ್ಮರಣೆ ಎಲ್ಲಾರ ನಡೀತೈತಂದ್ರ ಅದು ಎಲ್ಲಿ ನಡೀತೈತ ಅಂತ ಕೇಳಿದ್ರ ಪುಣ್ಯಮಯವಾದಂಥ ಸುಕ್ಷೇತ್ರವಾಗಿರ್ತಕ್ಕಂಥ ಯಾವ ಮನಕ್ವಾಡ ಗ್ರಾಮದೊಳಗಂತ ಪುಣ್ಯಮಯವಾದಂಥ ಕಾರ್ಯಕ್ರಮ ನಡೀತಾವಂತ ಈ ಸುಂದರವಾದ ತುಕಾರಾಮರ ಗಾದಿ ಮೇಲೆ ಕೈ ಎತ್ತಿ ಹೇಳ್ತಾ ಇದ್ದೇನೆ ನಾನು. ಮನಕ್ವಾಡದ ಗ್ರಾಮ ಚಿಕ್ಕದಾಗಿದ್ರು ಕೂಡ ಬಹಳ ಚೊಕ್ಕದಾಗ್ಯದ. 2ನೇ ವೈಕುಂಠ ಯಾವುದು ಅಂತ ವಿಚಾರ ಮಾಡಿದ್ದಕ್ಕಾರೆ ಆದ್ರೆ ಇವತ್ತಿನ ದಿವಸ ಇಂಥ ಕಾಲದೊಳಗೆ, ಇಂಥ ಟಿವಿ ಮಾಧ್ಯಮದೊಳಗೆ, ಇಂಥ ಮೊಬೈಲ್ ನೋಡುದು ಇದ್ರೊಳಗೆ, ಇಂಥ ಸಂದರ್ಭದೊಳಗ ಇಂಥ 2ನೇ ವೈಕುಂಠ ಯಾವುದು ಅಂತ ಕೇಳಿದ್ರ ಮನಕವಾಡದ ಗ್ರಾಮ ಅಂತ ಹೇಳಿಕ್ಕೆ ಕೈ ಎತ್ತಿ ಹೇಳಬೇಕಾಗ್ತದೆ. ಯಾಕಂದ್ರ ಮನಕವಾಡದ ಅಪ್ಪಂಗಳವರ ಪವಾಡ ಪುರುಷರು. ಮೃತ್ಯುಂಜಯ ಅಪ್ಪಂಗಳವರು ಹಿಂದಕ್ಕೆ ಗದಗಿನೊಳಗ ಪರೀಕ್ಷೆ ನಡೀತಾ ಇತ್ತು. ಯಾವ ಗದಗಿನೊಳಗೆ ಪರೀಕ್ಷೆ ನಡೆದಂತ ಸಂದರ್ಭದೊಳಗೆ ಪರೀಕ್ಷೆ ಬರುವಂತ ಮಕ್ಕಳಿಗೆ ತಿನ್ನಾಕ ಊಟ ಮಾಡಲಿಕ್ಕೆ ಅನ್ನ ಇದ್ದಿದ್ದಿಲ್ಲ. ಆ ಮಕ್ಕಳದ್ದು ಇದನ್ನ ನೋಡ್ಲಾರ್ದ ಮೊದಲ ಇದ್ದಂತ ಇವ ಮೃತ್ಯುಂಜಯ ಅಪ್ಪಂಗಳವರು ತಮ್ಮ ಜಾತ್ರೆಗೆ ಬಂದಂತ ಅನ್ನದಾನಕ್ಕೆ ಬಂದಂತ ದವಸ ಧಾನ್ಯಗಳನ್ನು
ಅಕ್ಕಿ ಬೇಳೆ ಎಣ್ಣೆ ಮಠದ ಜಾತ್ರೆಗೆ ಕೂಡಿಟ್ಟಂತ ಪಟ್ಟಿ ಹಾಕಿ ದವಸ ಧಾನ್ಯಗಳು ತಂದ ಮಠದಲ್ಲಿದ್ದಂಥ ತಮ್ಮ ಜಾತ್ರೆ ನಿಂದಿರಿಸಿ ಬಂದ್ ಮಾಡಿ ಇಲ್ಲಿ ಧಾನ್ಯವನ್ನು ತೆಗೆದುಕೊಂಡು ಅನ್ನವನ್ನು ಮಾಡಿ ಆ ಪರೀಕ್ಷೆ ಬರುವಂತ ಗದಿನೊಳಗಿಂತ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿ ಊಟವನ್ನು ಬಡಿಸಿದಂತ ಪುಣ್ಯದ ಕೆಲಸ ಮಾಡಿದಂತ ಇವ ಮೃತ್ಯುಂಜಯ ಅಪ್ಪಂಗಳವರು. ಎರಡೇ ಮಾತುಗಳಿಲ್ಲ. ದಾನ ಮಾಡ್ಬೇಕಂತದ್ದಕ್ಕ ಒಬ್ಬ ಸೆರೆ ಕುಡಿಯಾಕತ್ತಾನಂದ್ರ ಒಂದು 100 ರೂಪಾಯಿ ಯಾವ ಕೊಡ್ತಿರಲ್ಲ, ಕೊಟ್ಟವಂಗ ಕುಡಿಯವನಕ್ಕಿಂತ 10 ಪಟ್ಟು ಶಾಪ ಬರ್ತದ, ದೋಷ ಆಗ್ತದ. ಅಂತದಕ್ಕೆ ದಾನ ಮಾಡಕ್ ಹೋಗ್ಬೇಡ್ರಿ. ಒಂದು 100 ರೂಪಾಯಿ ನೀವು ಕೊಟ್ರಿ ಅಂದ್ರ ಅವ ಚೆನ್ನಿಮಾಟ ಹೊಟ್ಟೆ ತುಂಬ ಸೆರೆ ಕುಡದ ಮನಿಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನ ಪಡೆದು ಹೊರಗೆ ಹಾಕ್ತಾನ. ಆಕಿ ತಾಯಿ ಅಂತಾಳ, ನನ್ನ ಗಂಡಗ ಯಾರ ಸೆರೆ ಕುಡಿಯಾಕ ರೊಕ್ಕ ಕೊಟ್ಟಾರ ಅವ್ನ ಮನಿ ಮಸೂತಿ ಆಗ್ಲಿ ಅಂತಾಳಕ್ಕಿ ಅಂತಾಳಿಲ್ಲ. ಹಂಗ ಶಾಪ ಹಾಕೊಂಡ 100 ರೂಪಾಯಿ ಅಂತದಕ್ಕೆ ದಾನ ಮಾಡಬೇಡ್ರಿ. ಪುಣ್ಯಮಯವಾದಂಥ ಕಾರ್ಯಕ್ರಮಗಳು ಕೊಡಬೇಕಂದ್ರೆ ರಗಡದಾವ. ಇಂಥ ದೊಡ್ಡ ಕೈಲಾಸ ನೋಡಿದಂಗ ನಾವೀಗ ಸದ್ಯ ನನ್ನ ವೈಯಕ್ತಿಕ ಹೇಳಬೇಕಾದ್ರೆ ನನ್ನ ಸಂತ ಮಹಾತ್ಮರು ಎಲ್ಲರೂ ಹೇಳ್ತಾ ಇದ್ದಾರೆ, ನಾವೇನು ವೈಕುಂಠಕ್ಕೆ ಬಂದೇವು, ಏನು ಪಂಡ್ರಾಪುರಕ್ಕೆ ವರ್ಷಗೊಮ್ಮೆ ನಾವು ವಾರಿ ತೀರ್ಸಕ್ಕೆ ಹೋಗ್ತೀವಿ ಪಂಡ್ರಾಪುರಕ್ಕೆ, ಏನು ಪಂಡ್ರಾಪುರಕ್ಕೆ ಬಂದೇವು, ಏನು ವೈಕುಂಠಕ್ಕೆ ಬಂದೇವು, ಏನು ಮನಕ್ಕೆ ವಾಡಕ್ಕೆ ಬಂದೇವು ಅನ್ನೋದು ನಮಗೆ ಗೊತ್ತಾಗವಲ್ದು. ಹಂಗಾಗ್ಯದ ನಮಗಂತಾರೆ ಇವತ್ತಿನ ದಿವಸ. ಅಷ್ಟು ಆನಂದ. ಆನಂದೂರೇ ಹೇಚಿ ಪರಮಾನಂದೂರೇ, ಆನಂದೂರೇ ಏಕಿ ಪರಮಾನಂದೂರೇ, ಆದಿ ಆನಂದೂರೇ ಏಕಿ ಪರಮಾನಂದೂರೇ, ಆದಿ ಆನಂದೂರೇ ಏಕಿ ಪರಮಾನಂದೂರೇ, ಆ ಜಯ ಶ್ರೀ ತೀನೆ ಮನ ತು ಗೋಯಿಂದೂರೇ, सदा विठोबा जायने माझे आनंद सदा, विठोबा देवे आनंद सदा, विठोबा देवे आनंद सदा. ಆನಂದೂರೇ ಏಕಿ ಪರಮಾನಂದೂರೇ. ಆನಂದ ಬೇರೆ, ಪರಮಾನಂದ ಬೇರೆ. ಆನಂದ ಬೇರೆ, ಪರಮಾನಂದ ಬೇರೆ. ಹಂಗ ನನ್ನ ಅಂಗಿ ಬೆಳ್ಳಗಾಗೈತೆ ಅನ್ನೋದು ಬೇರೆ, ಹಂಗ ನನ್ನ ಅಂಗಿ ಬೆಳಗಾಗೈತೆ ಅನ್ನೋದು ಬೇರೆ. ಹಂಗ ಆನಂದ ಬೇರೆ, ಪರಮಾನಂದ ಬೇರೆ. ಅಷ್ಟು ಆನಂದ ಆಗೈತಂತ ಇಂಥ ಪುಣ್ಯಮಯವಾದಂಥ ಕ್ಷೇತ್ರಕ್ಕೆ ಬಂದಾಗ ನಾವು ಮತ್ತೊಮ್ಮೆ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ತಗೊಂಡಂಗೆ ಆತಲ್ಪ ಅಂಥೇಳಿ ನಮ್ಮ ಮನಸ್ಸಿನೊಳಗೆ ಆನಂದ ಹೆಚ್ಚಾಗ್ಯದ. ಅದಕ್ಕೆ ಆನಂದೂರೇ ಏಕಿ ಪರಮಾನಂದೂರೇ. ನಾವು 4 ಗಂಟೆಗೆ ಬಂದಾಗ ಮಠವನ್ನು ಎಲ್ಲ ಸುತ್ತ ಹೊಡೆದು ಮಠದ ಇರಾಯಿ ಎಷ್ಟೈತಿ ಅಲ್ಲ ಅಷ್ಟೂ ಸಂತರು ಎಲ್ಲರೂ ತಮ್ಮ ಮನಸ್ಸಿನೊಳಗೆ ಇರತಕ್ಕಂಥ ಮನಸ್ಸಿನ ಭಾವನೆಯನ್ನು ಒಬ್ರಿಗೊಬ್ರು ಹಚ್ಕೊಂಡು ಯಾವ ಅಮೃತ ಯಾವಾಗ ಉಂಡಾಗ ಮನುಷ್ಯನಿಗೆ ಎಷ್ಟು ಆನಂದ ಆಗ್ತದೋ ಅಷ್ಟು ಆನಂದ ನಮಗೆ ಊಟ ಮಾಡಲಾರ್ದಷ್ಟು ಹೊಟ್ಟೆ ತುಂಬಿದ ಬಂದಾಗ ಎಲ್ಲ ವ್ಯವಸ್ಥಾಪಕರು ಪ್ರಸಾದ ಮಾಡಿರಿ, ಅನ್ನ ಪ್ರಸಾದ ಮಾಡಿರಿ ಅಂತ ಕೇಳ್ಕೊಂಡಾಗ ನಾವು ಊಟ ಮಾಡಿದಕ್ಕಿಂತ ನಮಗೆ ಹೆಚ್ಚಾಗ್ಯದ, ಬರೀ ಒಂದು ಕಪ್ ಚಹಾ ಕೊಡ್ರಿ ಅಂತ ನಮ್ಮ ಹೊಟ್ಟೆ ತುಂಬಿಗ್ಯದಂತ ಅಷ್ಟು ಆನಂದಮಯವಾದಂಥ ಈ ಶರೀರ, ಅಂಥ ಪುಣ್ಯಮಯವಾದಂಥ ಈ ಪುಣ್ಯಕ್ಷೇತ್ರ. ಇಂಥ ಪುಣ್ಯಕ್ಷೇತ್ರದೊಳಗೆ ಎಂಥ ಕಲ್ಲಿನ ಮಠ, ಎಂಥ ಸಾಲಿ, ಇಂಥ ಅನೇಕ ಪುಣ್ಯ ಕೆಲಸ ಕಾರ್ಯಗಳಿಗೆ ನೀವು ದಾನ ಕೊಟ್ಟಿದ್ದ ಕರೆ ಆದ್ರೆ ನಿಮಗೇನು ದಾನ ಕೊಟ್ಟಿರಲ್ಲ, ನೀವು 1 ರೂಪಾಯಿ ಕೊಟ್ಟರೆ ಅದ್ರ 10ರಷ್ಟು ನಿಮಗೆ ಭಗವಂತ ನಿಮಗೆ ಗೊತ್ತಿಲ್ಲಾರ್ದಂಗ ನಿಮಗೆ ಪಾಸ್ಬುಕ್ನ್ಯಾಗ ಜಮಾ ಆಗ್ತದ. ಅದಕ್ಕೆ ಹೇಳಿದ್ರು ಹೇಚಿ ದಾನ ದೇಗ ದೇವ ತುಜ ವಿಸರಿನ ವಾವ ಗುಣ ಗಾಯಿನ ಅವಡೆ ಹೇಚಿ ಮಾಜಿ ಸರ್ವ ಜೋಡಿ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ ತುಕಾಮನಿ ಗರ್ಭವಾಸಿ ಸುಖೇ ಗಾಲಾವೆ ಅಮಾಸಿ ಅಂದ್ರ
ದಾನ ಕೊಡ್ಬೇಕಾದ್ರೆ ಎಂಥದ್ದು ಕೊಡಬೇಕು ಅಂತ ಕೇಳ್ತಾರ ತುಕಾರಾಮ್ ಮಹಾರಾಜರು. ಹೇಚಿ ದಾನ ದೇಗ ದೇವ, ಹೇ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿಜವಾಗಿ ಪರಮಾತ್ಮ ಪಾಂಡುರಂಗ ತುಕಾರಾಮರನ್ನ ಕೇಳಿದ್ರು, ನೀ ಮಾಡಿದಂಥ ಭಕ್ತಿ ಭಾಳ ಹೆಚ್ಚಿಂದಾಗ್ಯದಪ್ಪ ತುಕಾರಾಮ್, ನೀ ಏನು ಬೇಕಾದ ಬೇಡಿ ಇವತ್ತಿನ ದಿವಸ ನಿನಗೆ ಬೇಡಿದ್ದು ಕೊಡ್ತೇನೆ ಅಂದ ಪರಮಾತ್ಮ ಪಾಂಡುರಂಗ. ಯಾರಿಗೆ? ತುಕಾರಾಮ್ ಮಹಾರಾಜರಿಗೆ. ಏನು ಬೇಡಬೇಕಾಗಿತ್ತಲ್ಲ ತುಕಾರಾಮ್ ಮಹಾರಾಜರು, ಏನೂ ಬೇಡಲಿಲ್ಲ ಅವ್ರೆ. ಭಗವಂತ ಏನಂದ, ನನಗೆ 14 ಲೋಕಗಳದಾವ್, 14 ಲೋಕದಲ್ಲಿ ಒಂದು ಲೋಕ ಕೊಡ್ಡೇನ ತುಕಾರಾಮ ಅಂತ ಕೇಳಿದ್ರು. ನಿನ್ನ ಲೋಕಾವದ ಬೆಂಕಿ ಹಚ್ಚಂದ್ರ ತುಕಾರಾಮ್ ಮಹಾರಾಜರು. ಇದ್ದ ಮನೆಗೆ ನನಗೆ ಗುದ್ದು ಬಡ್ಕೋಕೆ ಆಗವಲ್ದು. ನನಗೆ ತುಕಾರಾಮ್ ಮಹಾರಾಜ್ ಇದ್ದ ಮನೆಗೆ ನನಗೆ ಸಾರ್ಸಕ್ಕೆ ಆಗವಲ್ದು. ತುಕಾರಾಮ್ ಮಹಾರಾಜರಂತ ಶ್ರೀಮಂತರು ಯಾರು ಇದ್ದಿದ್ದಿಲ್ಲ, ಅಷ್ಟು ಶ್ರೀಮಂತರು ತುಕಾರಾಮ್ ಮಹಾರಾಜರು. ಅಂಗಡಿ ವ್ಯಾಪಾರಸ್ಥರು. ತುಕಾರಾಮ್ ಮಹಾರಾಜ್ ಇದ್ರ ಆಸ್ತಿ, ಬೆಳ್ಳಿ, ಬಂಗಾರ, ಅಂಗಡಿ, ದವಸ ಧಾನ್ಯಗಳನ್ನು ಬಡವರಿಗೆ ಕೊಟ್ಟು ದಾನ ಮಾಡಿ ಕೈ ಖಾಲಿ ಆದ್ರು. ಯಾಕ? ಇದು ಹೊಲ ಮನಿ, ಹೆಂಡ್ರು ಮಕ್ಕಳು, ರೊಕ್ಕ, ಬೆಳ್ಳಿ, ಬಂಗಾರ, ಪರಮಾತ್ಮನ ಸೇವಾ ಮಾಡಾಕ ನನಗೆ ಅಡತಾರಾಗತ್ತತಿ. ಹೊಲಕ್ಕೆ ಹೋಗಬೇಕು, ಆಕಳ ತರಬೇಕು, ಎತ್ತಿನ ಹಿಡ್ಕೊಂಡು ಹೋಗ್ಬೇಕಂತ ಎಲ್ಲ ಇದು ಜ್ವಂಜಾಟನ ಬೇಡಂತ ಎಲ್ಲ ದಾನ ಕೊಟ್ಟು ಕೈ ಖಾಲಿ ಆಗಿ ಪರಮಾತ್ಮನ ಸೇವಾ ಮಾಡಾಕ ನಿಂತರು. ಅಂತ ತುಕಾರಾಮ್ರ ಹತ್ರ ಪಾಂಡುರಂಗ ಬಂದು ಕೇಳಿದ. ಅದಕ್ಕೆ ಹೇಳಿದ, ನಿನ್ನ ಲೋಕ ತಗೊಂಡು ನಾ ಏನು ಮಾಡ್ಲಪ್ಪ, ನನಗೇನು ಬೇಡೋ ಭಗವಾನ್. ನೀನು ಕೊಡೋದ ಕರೆ ಆದ್ರೆ, ನೀನು ಕೊಡಬೇಕಂತ ಮನಸ್ಸಿನಾಗ ಇದ್ದಿದ್ದ ಕರೆ ಆದ್ರೆ, ನಿನ್ನಲ್ಲಿ ಅಂತ ತಾಕತ್ತ ಇದ್ದಿದ್ದ ಕರೆ ಆದ್ರೆ, ತುಕಾರಾಮ್ ಮಹಾರಾಜರಂತ ಶಕ್ತಿ ಇತ್ತು, ಪಾಂಡುರಂಗನ ಕೈ ಹಿಡಿದು ಕೇಳುವಂತ ಶಕ್ತಿ ಇತ್ತು. ನಿನ್ನಂತಲ್ಲಿ ಕೊಡು ತಾಕತ್ತ ಇದ್ರ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ ಅಂದ್ರ ಯಾವ ಬೆಳ್ಳಿ ಬಂಗಾರ ಏನು ಬೇಡ, ಸಂತ ಮಹಾತ್ಮರ ಸಂಘವನ್ನು ಕೊಡು, ಮಹಾತ್ಮರ ಶರಣರ ಸಂಘವನ್ನು ಕೊಡು, ಸಾಧು ಸಂತರ ಸಂಘವನ್ನು ಅವರ ಪಾದದರ್ಶನ ಮೇಲೆ ಬಿದ್ದು, ಪಾದದ ಮೇಲೆ ಬಿದ್ದು ಅವರ ಸೇವಾ ಮಾಡು. ಹಂತಾದ ದಾನ ಕೊಡುದಿದ್ರೆ ಕೊಡು, ಇಲ್ಲವಾದ್ರೆ ಜಗ ಖಾಲಿ ಮಾಡು. ತುಕಾರಾಮ್ ಮಹಾರಾಜ್ ಹೇಳಿದರು. ಮತ್ತು ಕೊನೆ ಚರಣದೊಳಗೆ ಹೇಳ್ತಾರ, ತುಕಾಮನಿ ಗರ್ಭವಾಸಿ ಸುಖೆ ಘಾಲವೇ ಅಮಾಸಿ ಅಂದ್ರು. ಮುಂದಿನ ಜನ್ಮನ ಹುಟ್ಟಿ ಬರುವುದ ಕರೆ ಆದ್ರೆ, ಮುಂದಿನ ಜನ್ಮನ ಹುಟ್ಟಿ ಬರಬೇಕಾದ್ರೆ ಸಂತರ ಮನಿ ಒಳಗ, ಸಾಧು ಸಂತರು ಋಷಿ ಮನಿ ಒಳಗ ನನ್ನ ಜನ್ಮ ಹುಟ್ಟಸ. ಮನುಷ್ಯಾಗಿ ಹುಟ್ಟಿಸಿದ್ರು ಪರ ಹೋತು, ಅವ್ರ ಮನಿ ಒಳಗ ಒಂದು ನಾಯಾರಾಗಿ ಹುಟ್ಟಿಸ ಅಂದ್ರೆ ಜಗದ್ಗುರು ತುಕಾರಾಮ್ ಮಹಾರಾಜರು. ಅಂತಾದ ನೀವು ಕೊಡುದಾರ ಕೊಡು ಭಗವಾನ್, ನನಗೇನು ಬೇಡಂದ್ರ. ಅದಕ್ಕೆ ಅಂಥ ಯಾವ ಜಗದ್ಗುರು ತುಕಾರಾಮ್ ಮಹಾರಾಜರು ಅಂತ ಯಾವುದಕ್ಕೂ ಆಶೆ ಪಡಲಿಲ್ಲ. ಅದಕ್ಕಾಗಿ ನೀವೇನಾರ ದಾನ ಧರ್ಮವನ್ನು ಮಾಡಬೇಕಂತ ಇದ್ರೆ ಇಂಥ ಪುಣ್ಯಮಯವಾದ ಕಾರ್ಯಕ್ರಮಕ್ಕೆ ದಾನ ಮಾಡಿರಿ. ದಾನ ಮಾಡೋದಂದ್ರೆ ಎಲ್ಲ ಮನಿ ಮಠ ಹೊಲ ಮಾರಿಕೊಡ್ರಿ ಅಂತಲ್ಲ, ದಾನ ಕೊಡಬೇಕು. 100 ರೂಪಾಯಿ ನೀ ದುಡ್ದಿದ್ದೆ ಅಂದ್ರೆ ಅದ್ರಾಗ 4ನೇ ಪಾಲು ಧರ್ಮದ ಪಾಲಿರ್ತದ, 4ನೇ ಪಾಲು ಅಂತ ಪುಣ್ಯ ಕ್ಷೇತ್ರಕ್ಕೆ ಕೊಡಬೇಕಂತ ಶಾಸ್ತ್ರ ಹೇಳ್ತದ. 4ನೇ ಭಾಗ ಏನೈತಲ್ಲ ಇಂಥ ಪುಣ್ಯಮಯವಾದಂಥ ಮಠ ಮಂದಿರಕ್ಕೆ ಕೊಡ್ಬೇಕಂತ ಶಾಸ್ತ್ರ ಹೇಳ್ತದ. ಮತ್ತು ದಾನ ಬೇಡಾಕ ಬಂದಾಗ ನಾಳೆ ಅಪ್ಪಾಜಿಯವರು ಆಗ ಋಷಿ ಮುನಿಗಳು ಶರಣರು ಸ್ವಾಮಿಗಳು ಬಂದ್ರೆ ಆಧಾರ ಸತ್ಕಾರದಿಂದ ಬರಮಾಡ್ಕೋಬೇಕು. ಧನ್ಯ ಆಜಿದ್ದೀನ್ ಜಾಲಿ ಸಂತಾಂಸಿ ದರುಷಣ, ಜಾಲಿ ಪಾಪ ತಾಪ ತುಟಿ ದಹಿನ ಗೇಲೆ ಊಟ ಉಟಿ. ಅಂತ ಮಹಾತ್ಮರನ್ನ ಸಾಧು ಸಂತರನ್ನ ನೀವು ಕಂಡಾರ, ನಿಮ್ಮ ಮನೆಗೆ ಅವರು ಬಂದ್ರೆ ಎಲ್ಲ ಕಷ್ಟಗಳು ದೈನ್ಯತ ಅಂದ್ರೆ ದಾರಿದ್ರತನ, ನೀವೆಂಥ ಕೆಟ್ಟ ಕೆಲಸ ಮಾಡಿದ್ರು, ನೀವೆಂಥ ಕೆಲಸ ಮಾಡಿದ್ರು ಕೂಡ ಮಹಾತ್ಮರ ದರ್ಶನ ಆದ್ರೆ, ಅವರ ಪಾದ ದರ್ಶನ ತಗೊಂಡ್ರಿ ಅಂದ್ರೆ ದೈನ್ಯ ಗೇಲೆ ಊಟ. ದೈನ್ಯ ಅಂದ್ರೆ ಏನು? ದಿಕ್ಕೆಟ್ಟು ಓಡಿ ಹೋಗತ್ತಂತ ದಾರಿದ್ರತನ. ದೈನ್ಯ ಅಂದ್ರೆ ದಿಕ್ಕೆಟ್ಟು ಹಿಂದೆ ನೋಡುದು ಮುಂದೆ ಓಡುದು. ನಾ ಹೇಳಕತ್ತಿಲ್ಲ, ಜಗದ್ಗುರು ತುಕಾರಾಮ್ ಮಹಾರಾಜ್ ಹೇಳಕತ್ತಾರೆ ಈ ಮಾತು. ನಂದು ಸ್ವಂತದ್ದು ಏನೂ ಇಲ್ಲ.
ಒಂದು ವೇಳೆ ಆ ಪೂರ್ವದಲ್ಲಿ ಹುಟ್ಟುವಂತ ಸೂರ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆಗಕ್ಕೆ ಸಾಧ್ಯ ಇಲ್ಲ, ಆಗಬಹುದು. ಆದ್ರೆ ಋಷಿ ಮುನಿಗಳು, ಮಹಾತ್ಮರು, ಶರಣರು, ಯೋಗಿಗಳು ನುಡಿದಂಥ ವಾಣಿ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಹಂಗ ಸಾಧು ಸಂತರು ನಿಮ್ಮ ಮನೆಗೆ ಬಂದಾರ, ಆದ ಸತ್ಕಾರದಿಂದ ಬರಮಾಡಿಕೊಂಡು ಅವರಿಗೆ ದಾನವನ್ನು ಕೊಡ್ರಿ. ಮತ್ತು ಎಷ್ಟೊತ್ತನ ದಾನ ಕೊಡ್ಬೇಕಂದ್ರೆ 1 ತಾಸು 2 ತಾಸು ಚನಿಮಾಟ ಮಧ್ಯಾಹ್ನ ತನಕ ಕುಂದಿಸೋಕೆ ಹೋಗಬೇಡ್ರಿ. ಅದು ಕೊಟ್ಟರು ಕೊಟ್ಟಂಗಲ್ಲಂತ. ಮತ್ತೆ ದಾನ ಕೊಡ್ಬೇಕಾದ್ರೆ ಒಂದು ಆಕಳ ಹಿಂಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಲ್ಲ, ಆಕಳ ಹಿಂಡಕ್ಕೆ ಎಷ್ಟು ಟೈಮ್ ಬೇಕಲ್ಲ, ಅಷ್ಟು ಟೈಮದೊಳಗೆ ದಾನ ಕೊಡ್ಬೇಕಂತ. ಮತ್ತು ದಾನ ಕೊಟ್ಟರು ಕೂಡ ನೀವು ಕೊಡುವಂಥ ದಾನ ನಾ ಕೊಟ್ಟರೆ, 1,000 ರೂಪಾಯಿ ಕೊಟ್ಟರೆ ನಾ ಮಟ್ಟಕ್ಕೆ 1,000 ರೂಪಾಯಿ ಕೊಟ್ನಿ, 1,000 ರೂಪಾಯಿ ಕೊಟ್ನಿ, 1,000 ರೂಪಾಯಿ ಕೊಟ್ನಿ ಅನ್ನೋದು ಅದನ್ನು ಮನಸ್ಸಿನ ತೆಗೆದು ಹೋಗಿಬೇಕಂತ. ಹಂಗೆ ದಾನ ಮಾಡಿದರೆ ಮಾತ್ರ ನಾವು ಮಾಡಿದಂಥ ದಾನ ಒಳ್ಳೆಯದು ಮಾಡಿದ್ದಕ್ಕೆ ಅದು ದೊರಕ್ತದೆ ಅಂತ ಹೇಳಿಕೊಂಡು, ಅದಕ್ಕೆ ಟೈಮ್ ಭಾಳ ಆತಂತ ಕಾಣ್ತದೆ. ಇಲ್ಲಿವರೆಗೆ ಪರಮಾತ್ಮನ ನಾಮಸ್ಮರಣೆ ಭಕ್ತಿಯಿಂದ ಕುಂತು ಕೇಳಿದಂಥ ಯಾವತ್ತೂ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಎಲ್ಲ ಪೂಜ್ಯರಿಗೆ ಕೂಡ ನಾನು ಮತ್ತೊಮ್ಮೆ ಯಾಕಂದ್ರೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಏನು ಹೇಳ್ತಾರಪ್ಪ ಒಂದು ಅಭಂಗದೊಳಗಂತ ಕೇಳಿದರೆ, ಲಹಾಣಪಣ ದೇಗ ದೇವ ಮುಂಗಿ ಸಾಕರಿಚ ರವ. ಯಾರು ಹೇಳ್ತಾರೆ? ಜಗದ್ಗುರು ತುಕಾರಾಮ್ ಮಹಾರಾಜರು. ಲಹಾಣಪಣ ದೇಗ ದೇವ ಮುಂಗಿ ಸಾಕರಿಚ ರವ. ಮುಂಗಿ ಅಂದ್ರೆ ಏನು? ಇರ್ವಿ. ಲಹಾಣಪಣ ದೇಗ ದೇವ, ನನ್ನ ಲಹಾಣಪಣ ದೇಗ ದೇವ, ದೇವನ ಬೇಡ್ಕೋತಾರೆ, ಏ ದೇವ ನನ್ನ ಇರ್ಬಿಕ್ಕಿಂತ ಸಣ್ಣವನ್ನಾಗಿ ಮಾಡ, ಇರ್ಬಿಕ್ಕಿಂತ ಸಣ್ಣವನ್ನಾಗಿ ಮಾಡ. ಲಹಾಣಪಣ ದೇಗ ದೇವ ಮುಂಗಿ ಅಂದ್ರೆ ಸಾಕಾರಿಚ ರವ. ಯಾಕಂದ್ರೆ ಇರ್ಬಿ ಬಾಯಿ ಒಳಗೆ ಸಕ್ರಿ ಹಳ್ಳ ಹಿಡ್ಕೊಂಡು ಹೊರಗೆ ಬರ್ತದ. ಪಾರ್ವತಿ ಪರಮೇಶ್ವರ ಅಂದಂತ, ಎಲ್ಲ ಸಕಲ ಜೀವಾಸ್ತಿಗಳಿಗೆಲ್ಲ ಅನ್ನ ಹಾಕೋ ನಾನು ಅಂದಂತ. ನೋಡು ನೀ ಇರ್ಬಿಗೆ ಹೆಂಗೆ ಅನ್ನ ಹಾಕ್ತಾ ನೀವು ಭಗವಂತ ಅಂತ ನೋಡಿದಾಗ ಪಾರ್ವತಿ ಗುಂಡಗಡಿಗೆ ಆಗ ಒಂದು ಇರ್ಬಿ ಮುಚ್ಚಿಟ್ಕೊಂಡಿದ್ಲಂತ ಆಕಿ. ನೋಡು ನೀ ಎಲ್ಲದಕ್ಕೂ ನಾನು ಹಾಗೆ ಅನ್ನ ಹಾಕಾವಂತೇಳಿ, ಹಂಗಾರೆ ನೀನ ಎಲ್ಲ ಅನ್ನ ಹಾಕ್ತೀನಂತ ಕೇಳಿದಳಂತ ಪಾರ್ವತಿ. ಹೌದಂದ್ರಂತ. ಅವಾಗ ಆ ಗುಂಡಗಡಿಗೆನ ಇರ್ಬಿ ತೆಗೆದ್ರಂತ. ಆ ಇರ್ಬಿ ಬಾಯಾಗೂ ಒಂದು ಸಕ್ಕರೆ ಹಿಡ್ಕೊಂಡು ಹೊರಗೆ ಬಂತಂತ ಇರ್ಬಿ. ಹಂಗೆ ಲಹಾಣಪಣ ದೇಗ ದೇವ ಮುಂಗಿ ಸಾಕರಿಚ ರವ. ಹಂಗೆ ಇರಿವಿ ಸಹಿತ ಸಣ್ಣದಿದ್ರು ಕೂಡ ಅದರೊಳಗೆ ಒಂದು ಸಕ್ರೆ ಹಳ್ಳ ಹಿಡ್ಕೊಂಡ ಬಾಯಾಗ ಬರ್ತದ. ಐರಾವತ ರತ್ನ ತೋರ ತ್ಯಾಸಿ ಅಂಕುಶಾಚ ಮಾರ. ಆಣಿ ಭಾಳ ದೊಡ್ಡದೈತಿ. ಐರಾವತ ರತ್ನ, ಐರಾವತ ಅಂದ್ರೆ ಆಣಿಗೆ ಐರಾವತ, ರತ್ನ ತೋರ ಅಂತಾರ. ಆಣಿ ಭಾಳ ದೊಡ್ಡದ ಇದ್ರು ಕೂಡ ಐರಾವತ ರತ್ನ ತೋರ ತ್ಯಾಸ್ಯ ಅಂಕುಶಾಚ ಮಾರ. ಆಣಿಗೆ ಮದ ಬಂದಾಗ ಎದರ್ಲೆ ಗುದ್ದುತ್ತಾರೋ ತೆಲಿಗೆ? ಕಬ್ಬುಣಿ ಸೆಳಿ ಇರ್ತದ ಮಾವುತನ ಕೈಯಾಗ, ಇರ್ತದಿಲ್ಲ? ಆಣಿಗೆ ಮದ ಬಂದಾಗ ಕಬ್ಬುಣ ಚೂಪನ ಹಾರಿ ಅಂತ ಕಬ್ಬುಣ ಅಲಗ ತಗೊಂಡು ತೆಲಿ ಒಳಗೆ ಚುಂಚತಾನ, ಹೊಡಿತಾನ. ಅದಕ್ಕೆ ಐರಾವತ ರತ್ನ ತೋರ್ ತ್ಯಾಸ್ಯ ಅಂಕುಶಾಚ ಮಾರ ಅಂತ. ಆಣಿ ದೊಡ್ಡದಿದ್ರು ಕೂಡ ಆಣಿ ಕಬ್ಬುಣ ಸೆಳಿಯಿಂದ ಹೊಡೆಸ್ಕೊತದ ಅಂತ. ಆಣಿ ಅಂತದ್ದು ನನಗೆ ಕೊಡಕ್ಕೆ ಹೋಗಬೇಡ, ಇರ್ವಿಕ್ಕಿಂತ ಸಣ್ಣವನ್ನಾಗಿ ನನ್ನ ಮಾಡೋ ಭಗವಾನ್ ಅಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಕೇಳ್ಕೊಂಬಂದಾರ. ಹಂಗೆ ನಾವೆಲ್ಲರೂ ಸಣ್ಣವ್ರಕ್ಕಿಂತ ಸಣ್ಣವರಾಗಿ ಅಪ್ಪಂಗಳವರ ಎಲ್ಲ ಶ್ರೀಗಳ ಚರಣ ಪಾದಕಮಲಗಳಿಗೆ ದಂಡವತ ಪ್ರಣಾಮಗಳು. ಮತ್ತೊಮ್ಮೆ ನನ್ನ ತುಕಾಮಣಿ ಈಹ
लोकीचे व्यवहार तुका म्हणी इह लोकीचे व्यवहार तुका म्हणी इह लोकीचे व्यवहार हरे विठ्ठल हा तुका म्हणी इह तुका म्हणी इह तुका म्हणी इह लोकीचे व्यवहार नक डोळा दोरे बरुणी राहो नक डोळा दोरे बरुणी राहो नक डोळा दोरे बरुणी राहो नका डोळा दोरे बरुणी रावो नका डोळ्या दोरे बरुणे रावो नासिवंत देहा जाणारे सकळा नासिवंत देहा जाणारे सकळा नासिवंत देहा जाणारे सकळा नासिवंत हरी हरी विठ्ठल आविष्का तो काळा सावधान ನಾಳೆ ಯಮ ಬರ್ತಾನ ಯಾವಾಗ ಇವನು ಪ್ರಾಣ ಪಕ್ಷಿ ಹಾರಿ ಹೋಗ್ಯಾತೋ ಇವನು ಕೊಳ್ಳಿಗೆ ಹಗ್ಗ ಹಚ್ಕೊ ಯಾವಾಗ ಜಕ್ಕೊಂಡು ಹೋಗ್ಯಾನ ಅಂತೇಳಿ ಯಮ ಬರೋಕ್ಕಿಂತ ಮೊದಲ ಪುಣ್ಯದ ಗಂಟ ಗಟ್ಟಿಯಾಗಿ ಇಟ್ಕೊಂಡು ಹೆಂಗ ಮಾರ್ಕಂಡ್ಯ ಯಮ ಒಯ್ಯಾಕ ಬಂದ ಮಾರ್ಕಂಡ್ಯನ ಯಮ ಹಗ್ಗ ಹಿಡಿದು ಜಗ್ಗಾಕತ್ತಿದ್ದ ಲಿಂಗುಕ್ಕೆ ತೆಕ್ಕಿ ಹಾಕಿದ್ದ ಯಾರು ಮಾರ್ಕಂಡ್ಯ ಯಮ ಹಗ್ಗ ಜಗ್ಗುವಾಗ ಆ ಲಿಂಗು ಅಷ್ಟಲ್ಲ ಇಡೇ ಭೂಮಿ ಸಹಿತ ಅಳಿಯಾಡಿ ಹೋತ ಅಂತ ನಾಮಸ್ಮರಣೆ ಮಾಡಿದಂತ ಮಾರ್ಕಂಡ್ಯ ಯಮಾಗ ದಿಗಲು ಬಿದ್ದ ನಾ ಎಲ್ಲಿ ಅದೇನು ಅನ್ನೋದು ಖಬರ್ ತೆಪ್ಪಿ ಹೋತಿ ಯಮಗ ಹಂಗ ನಮ್ಮಂತೆಕ ಪುಣ್ಯ ಇತ್ತಂದ್ರೆ ಪರಮಾತ್ಮನ ನಾಮಸ್ಮರಣೆ ಅಂತ ಮಾತ್ಮರ ಋಷಿ ಮನೆಗಳ ದರ್ಶನ ನಾವು ತಗೊಂಡಿದ್ದ ಕರೆ ಆದ್ರೆ ಯಮ ಸಹಿತ ಬರಾಕ ಗಡಗಡ ಅನ್ಸುತ್ತಾನಂತ ಅದಕ್ಕೆ ನಾಮಸ್ಮರಣೆ ಮಾಡಬೇಕು ಕೇಳಬೇಕು ಆವಿಷ್ಕಾತೋ
आविष्का तो काळा सावधान आविष्का तो काळा सावधान नासिवंत देहा जाणारे सकळा नासिवंत देहा जाणारे सकळा नासिवंत देहा देहा जाणारे सकळा जाणारे सकळा नासिवंत देहा जाणारे सकळा नासिवंत ಎಲ್ಲರೂ ಒಂದು ನಿಮಿಷ ಎಲ್ಲರೂ ಭಜನೆ ಮಾಡ್ರಿ ಎಲ್ಲರೂ ಕುಂತವ್ರು ನಾಚ್ಕೋಬೇಡ್ರಿ ಎಲ್ಲರೂ ಭಜನೆ ಮಾಡ್ರಿ ಓ ಕೊನೆಯದಾಗಿ ಸಂತ ಮಹಾತ್ಮರು ಶಾಸ್ತ್ರ ಪುರಾಣಗಳು ಹೇಳುವಾಗ ಯಾಕೆ ನಿಮ್ಮ ಕಡೆಯಿಂದ ಭಜನೆ ಮಾಡಿಸ್ತಾರ ಅಂದ್ರೆ ನಿಮ್ಮ ಜನ್ಮ ಉದ್ಧಾರ ಆಗೋದಕ್ಕೆ ಹೆಂಗೆ ಬಂದಿರಿ ಹಂಗೆ ಹೋಗಾಕ ಹೋಗ್ಬೇಡ್ರಿ ಅಂತ ಮಹಾತ್ಮರು ಒಂದು ಸ್ವಲ್ಪ ಭಜನೆ ಮಾಡ್ರಿ ಒಂದು 4-5-6 ಚಪ್ಪಳಿ ಬಾರಿಸ್ರಿ ಏನು ಗಂಟು ಖರ್ಚು ಆಗೋದಿಲ್ಲ ಹೆಂಗೆ ಬಂದಿರಿ ಹಂಗೆ ಹೋಗಾಕ ಹೋಗ್ಬೇಡ್ರಿ ನಿಮ್ಮ ಜನ್ಮ ಸ್ವಾರ್ಥಕ ಆಗೋದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು ತಿನ್ನಲೆ ಮುದ್ದಿ ಮಾಡಲೆ ನಿದ್ದಿ ಒಗಿಯಲೆ ಲದ್ದಿ ಮುದ್ದಿ ತಿನ್ನೋದು ಲದ್ದಿ ಒಗಿದು ನಿದ್ದಿ ಮಾಡೋದು ಇವು ಮೂರ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ಹುಟ್ಟಿದಾಗ ತೊಟ್ಲಾ ಕಟ್ತಾರ ವಯಸ್ಸಕ್ಕೆ ಬಂದಾಗ ಬಾಸಿಂಗ್ ಕಟ್ತಾರ ಸತ್ ಮ್ಯಾಗ ಸೆದಗಿ ಕಟ್ತಾರ ಇವು ಯಾರಿಗೂ ಬಿಟ್ಟದ್ದಲ್ಲ ಸ್ವಲ್ಪ ಭಜನೆ ಮಾಡ್ರಿ ಮಹಾತ್ಮರು ಕೀರ್ತನೆ ಮುಗಿಸುವಾಗ ಶಾಸ್ತ್ರ ಪುರಾಣ ಹೇಳುವಾಗ ನಿಮ್ಮ ಓಂ ನಮ ಶಿವ ಏನ್ರಿಪ್ಪ ಅಂತ ಯಾಕೆ ಹೇಳ್ತಾರ ಭಜನೆ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ ಸಂತ ಶ್ರೇಷ್ಠ ಯಾವ ನಾಮದೇವ್ ಮಹಾರಾಜರು ಪಂಡ್ರಪುರದೊಳಗೆ ಸಾಕ್ಷಾತ್ ಪಾಂಡುರಂಗನ ಗುಡಿ ಮುಂದೆ ದ್ವಾರ ಬಾಗಿಲದೊಳಗೆ ನಾಮದೇವ್ ಮಹಾರಾಜರ ಕೀರ್ತನೆ ನಡೆದತ್ತೆ ಹಿಂಗೆ ಇದೇನು ಕಟ್ಟ ಕತ್ತಿ ಅಲ್ಲ ಮತ್ತೆ ಭಕ್ತಿ ವಿಜಯದೊಳಗೆ ತೆಗೆದು ನೋಡಿರ್ಬೇಕಾರೆ ನೀವು ನಾಮದೇವ್ ಮಹಾರಾಜರು ಸಾಕ್ಷಾತ್ ಪಾಂಡುರಂಗನ ಗುಡಿ ಮುಂದೆ ನಾಮದೇವ್ರ ಕೀರ್ತನೆ ಮಾಡುವಾಗ ಸಾಕ್ಷಾತ್ ಪಾಂಡುರಂಗ ಬಂದ ಕುಣಿತಿದ್ದಂತ ಹಂಗೆ ಕುಣಿತಿದ್ದಂತ ನಾಮದೇವ್ರ ಕೀರ್ತನದೊಳಗೆ ಕುಣಿದ ಅಂದ್ರೆ ಹಂಗೆ ಸುಮ್ಮನೆ ಅಲ್ಲ ನಾಟಕ ಮಾಡಿದಂಗೆ ಮಂದಿ ಶಬಾಸೆಲ್ಲ ಅಂತ ನಾವು ಕುಣಿತೇವೆ ಹಿಂಗಲ್ಲ ಪರಮಾತ್ಮ ಹಂಗೆ ಮೈ ಮರೆತ ಅವನ ಹಿಂದಿನ ಹಿಂಗುಟ್ಟು ದೋತ್ರ ಹಿಂಗುಟ್ಟು ಕಳೆದ್ರು ಕಬರ್ ಇದ್ದಿದ್ದಿಲ್ಲ ಅಂತ ಹಂಗೆ ಕುಣಿತಿದ್ದ ಪರಮಾತ್ಮ ಪಾಂಡುರಂಗ ನಾಮದೇವ್ರ ಕೀರ್ತನೆ ನಡೆದಾಗ ಹಂಗೆ ಕೀರ್ತನೆ ಮಾಡುವಂಥ ಭಜನೆ ಮಾಡೋದ್ರಿಂದ ಏನು ಲಾಭ ಐತೆ ಅಂತ ಹೇಳಕ್ಕೆ ಹೋಗ್ಯಾನ ಇಷ್ಟ ಭಜನೆ ಮಾಡ್ರಿ ಕೈಗಳು ಕೊಟ್ಟಾನ ಕೈ ಅದಕ್ಕೆ ಕೊಟ್ಟಾನ ಅಂದ್ರೆ ಭಜನೆ ಮಾಡಕ್ಕೆ ಕೈ ಕೊಟ್ಟಾನ ಭಜನೆ ಮಾಡೋದ್ರಿಂದ ಏನು ಲಾಭ ಐತೆ ಅಂತ ಕೇಳಿದ್ರೆ ಭಕ್ತ ಕುಂಬಾರನ ಕೈ ಆಗಿದ್ದು ಮಂಡಾಗಿದ್ದು ಯಾವ ದವಾಖಾನಿಗೆ ಹೋಗಲಿಲ್ಲ ಔಷಧ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ನಾನೇ ಯಾವತ್ತು ಪಂಡ್ರಾಪುರದೊಳಗೆ ನಾಮದೇವ್ ಮಹಾರಾಜರ ಕೀರ್ತನೆ ನಡೆದಿತ್ತು ಕೀರ್ತನೆ ಮುಗಿಸುವಾಗ ಎಲ್ಲರೂ ತನುಮಾನದಿಂದ ಮೈ ಕೈ ಮ್ಯಾಲಕ್ಕೆ ಎತ್ತಿ ಭಜನಾ ಮಾಡ್ರಿಪ್ಪ ನಿಮ್ಮ ಜನ್ಮ ಉದ್ಧಾರ ಆಗ್ತದ ಅಂತ ಕೀರ್ತನದೊಳಗೆ ನಾಮದೇವ್ ಮಹಾರಾಜರು ಹೇಳಿದರು ಭಕ್ತ ಕುಂಬಾರ ತನ್ನ ಹೆಂಡತಿನ ಕರ್ಕೊಂಡು ವಾರಿ ತಿರ್ಸಕ್ಕೆ ಹೋಗಿದ್ರು ಕೀರ್ತನೆ ಕೇಳಕ್ಕೆ ಭಕ್ತ ಕುಂಬಾರ ಕೂತಿದ್ರು ನಾನು ಮಂಡಗೈ ಆಗ್ಯಾವಂತ ಆಸೆ ಪಡಲಿಲ್ಲ ಮಂಡಗೈ ತಗೊಂಡ ಯಾವಾಗ ನಾಮದೇವ್ ಮಹಾರಾಜರು ಭಜನೆ ಮಾಡ್ರಿ ಹಂಗ ತನ್ನ ಮಂಡಗೈ ತಗೊಂಡ ಮೈ ಮರೆತು ಆ ಪಾಂಡುರಂಗನ ಸೇವಾ ಈಗ ಭಜನೆ ಮಾಡಾಕತ್ರು ಮೈ ಮರೆತು ಮಾಡುವಾಗ ಮಂಡಗೈ ಏನಿದ್ದಲ್ಲ ಹಂಗೆ ಮೊದಲು ಹಂಗೆ ಸಿಗತ್ತು ಬಂದು ಹಿಂಗೆ ಹಸ್ತಗಳು ತಯಾರದು ಎದರಿಂದ ಏನು ಫಲ ಯಾಕೆ ಭಜನೆ ಮಾಡಂತಾರೆ ನಿಮ್ಗೆ ಸಂತರು ಅದಕ್ಕೆ ಭಜನೆ ಮಾಡ್ತಾರೆ ಭಜನೆ ಮಾಡುವುದರಿಂದ ಕೈಗಳು ಸಿಗತ್ತು ಬಂದಾವ ಸತ್ತ ಹೋದ ಮನುಷ್ಯ ಎದ್ದು ಕುಂತಾನೆ ಸಿದಗಿ ಮ್ಯಾಗ ಹೇಳ್ಕೊಂತ ಹೋದ್ರೆ ಬೆಳತನಕ ಹೇಳಿದ್ರು ಮುಗಿದ ಕತೆ ಇದು ದೊಡ್ಡ ಸಮುದ್ರ ಇದ್ದಂಗೆ ಹಂಗೆ ಭಜನೆ ಅಂದರು ಅಷ್ಟು ಲಾಭದ ಅಷ್ಟು ಭಜನೆ ಮಾಡ್ರಿ ಅದಕ್ಕೆ ಕೇವಲ 2 ನಿಮಿಷ ನಾ ಹೆಂಗೆ ಅಂತೇನಿ ನೀವು ಹಿಂದೆ ಅಂದ ಬರೀ 2 ನಿಮಿಷ ತಾಳಿ ಬಾರಸ್ರಿ ಭಜನೆ ಮಾಡ್ರಿ ನಿಮ್ಮ ಜನ್ಮ ಉದ್ಧಾರ ಆಗ್ತದ ಟೋಬಾರ ಕುಮಾರ್ ಮಾಡ್ರಿ ಎಲ್ಲರೂ ಮಾಡ್ರಿ ಜಯ ಜಯ ಟೋಬಾರ ಕುಮಾರ್ ಜಯ ಜಯ ಟೋಬಾರ ಕುಮಾರ್ जय जय ठोबार कुमार जय जय ठोबार कुमार जय जय ठोबार कुमार जय जय ठोबार कुमार जय जय
जय ठोबा रकुमा मृदंग जय जय ठोबा रकुमा जय जय ठोबा रकुमा जय जय ठोबा बोला पुंडलिक वरदरी विठ्ठल श्री ज्ञानदेव ठोबा रकुमा विठ्ठल जय जय विठ्ठल बोला पुंडलिक वरदरी विठ्ठल श्री ज्ञानदेव जय विठ्ठल जय हरि विठ्ठल ओ बोलिले लेकुरवेडे वाकोडे उत्तरीय तुका माने ज्ञानेश्वरा राका पाया पैकिन करा क्षमा करा पराध महाराज ज्ञानदेव तुकाराम ज्ञानदेव तुकाराम ज्ञानदेव तुकाराम ಇಲ್ಲಿ ಬಾ ಬಾಬಾ ಜ್ಞಾನದೇವ ಇಲ್ಲಂದ್ರೆ ज्ञानदेव तुकाराम ज्ञानदेव पटका तगी ज्ञानदेव तुकाराम ज्ञानदेव तुकाराम ओ आरती ज्ञानराजा महाकैवल्य तेजा सेवते साधु संत मानो वेदला माझ्या आरती ज्ञानराजा लोपले ज्ञान जगे हितने नते कोणे अवतार पांडुरंगा नाम टेवल ज्ञाने आरती ज्ञानराजा महाकैवल तेजा सेवते साधु संत मानो वेदला माझ्या आरती ज्ञानराजा हे प्रगट गुह्य बोले विश्व ब्रह्माज केले पाहे मस्तक टेविले आरती ज्ञानराजा महाकैवल तेजा सेवते साधु संत मानो वेदला माझ्या आरती ज्ञानराजा गालिना लोटांगण प्रेमालिंगन आनंद भोजन भावे वाळिन मने नाम ठल रुकुमा टोबा रुकुमा ठल रुकुमा टोबा रुकुमा ठल रुकुमा टोबा रुकुमा ठाल रुकुमा विठोबा रुकुमा विठ्ठल रुकुमा विठोबा रुकुमा विठ्ठल रुकुमा विठोबा रुकुमा ठाल रुकुमा विठोबा टाळी टाळी भजना भजना ठाल रुकुमा विठोबा रुकुमा हो बोला पुंडलिक वरदरी विठ्ठल श्री ज्ञानदेव पंढरीनाथ भगवान की ज्ञानेश्वर महाराज की जगद्गुरु तुकाराम महाराज की मृत्युंजय अपंगळ महाराज की सकल साधु संत महाराज की बोला पुंडलिका वरदरी विठ्ठल